ನಮಸ್ತೆ. ನನ್ನ ಹೆಸರು ಯೋಗಾರಾಮ. ಕಳೆದ 38 ವರ್ಷಗಳಿಂದ ಯೋಗ ಶಿಕ್ಷಕ, ಯೋಗ ಚಿಕಿತ್ಸಕನಾಗಿ ಕನ್ನಡ ನಾಡಿನಾದ್ಯಂತ, ಜೊತೆ ಬೇರೆ ಕನ್ನಡ ನಾಡಿಗಷ್ಟೇ ಅಲ್ಲ ನಾನು ಸೀಮಿತ, ಇಡೀ ದೇಶದ ವಿವಿಧ ಭಾಗ ಹಾಗೂ ನನ್ನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೋಗಿ ಮಾಡ್ತಾ ಇದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ನೋಡಿ, ಈಗ ಬರೋಣ. ಈ ಕೂತ್ಕೊಂಡೇ ಮಾಡ್ತಕ್ಕಂಥ ಕೆಲವು ವ್ಯಾಯಾಮಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ಕೂತ್ಕೊಳ್ಳೋದಲ್ಲೂ ವಿವಿಧ ಭಂಗಿಗಳಿದೆ, ನಮಗೆ ಅನುಕೂಲ ತಕ್ಕ ಹಾಗೆ. ನೋಡಿ, ಇದಕ್ಕೆ ಚೊಕ್ಕು ಬಲೆ ಅಂತಾರೆ. ಅದೇ ರೀತಿ ನೋಡಿ, ಕಾಲನ್ನು ಹೀಗೆ ಹಾಕಿದಾಗ, ಹೀಗೆ ಕೂತ್ಕೊಂಡಾಗ ಮಹಾವೀರ ಕೂತಿದ್ರು ನೋಡಿ, ಅದಕ್ಕೇನು ಹೇಳ್ತೀವಿ? ಸ್ವಸ್ತಿಕಾಸನ ಅಂತೀವಿ. ಅದೇ ರೀತಿ ನೋಡಿ, ಬಲಗಾಲನ್ನ ಮೇಲೆತ್ತಿ ತೊಡೆ ಮೇಲೆ ಇಟ್ಕೊಳ್ಬೇಕು, ಈಗ ಫುಲ್ಲು ಒಳಗೆ ತಳ್ಳಿ. ಅದೇ ರೀತಿ ಎಡಗಾಲನ್ನ ಮೇಲೆತ್ತಿ ಹೀಗೆ ಕೂತ್ಕೊಳ್ಳೋದಕ್ಕೇನು ಹೇಳ್ತೀವಿ? ಪದ್ಮಾಸನ. ಅದೇ ರೀತಿ ಕಾಲನ್ನು ಬಿಚ್ಚಿ ನಾವು ಪಾದನ ಹಿಂದೆ ಹಾಕಿ ಪಾದದ ಮೇಲೆ ಹಿಂಡಿ ಮೇಲೆ ಕೂತ್ಕೊಳ್ಳೋದಕ್ಕೇನು ಹೇಳ್ತೀವಿ? ವಜ್ರಾಸನ. ವಜ್ರ ಅಂದರೆ ಡೈಮಂಡ್ ರೀತಿ ಕೂತ್ಕೊಳ್ತಕ್ಕಂಥದ್ದು, ಅಂದರೆ ಅವರವರ ಅನುಕೂಲ ತಕ್ಕ ಹಾಗೆ. ಇದು ಕೂತ್ಕೊಂಡ್ರೆ ಏನಾಗುತ್ತೆ? ಇದರಲ್ಲಿ ಇನ್ನೂ ಒಂದು ನಿಮ್ಗೆ ಲಾಭ ಇದೆ. ಊಟ ಮಾಡಿದ್ಮೇಲೆ ಹೀಗೆ ಕೂತ್ಕೊಂಡು ಒಂದು 10 ನಿಮಿಷ ಇದ್ದರೆ ನಾವು ತಿಂದಿರೋ ಊಟ ಸಂಪೂರ್ಣವಾಗಿ ಡೈಜೆಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಇರಲ್ಲ. ಹೊಟ್ಟೆನೂ, ಈ ಒಬೆಸಿಟಿ ಅನ್ನೋದು ಬರುತ್ತಲ್ಲ, ದೊಡ್ಡ ಹೊಟ್ಟೆ, ಆ ಹೊಟ್ಟೆನೂ ಕರ್ಗೋಗುತ್ತೆ. ನೋಡಿ, ಕೂತ್ಕೊಳ್ಬೋದಲ್ಲ ಒಂದು 10 ನಿಮಿಷ, ಮಂಡಿ ನೋವು ಕಮ್ಮಿ ಆಗುತ್ತೆ. ಎಷ್ಟು ಸುಲಭವಾಗಿದೆಯಲ್ವಾ? ಹೀಗೆ ಕೂತ್ಕೊಂಡು ಕೈ ಬೆರಳು, ಅಂದರೆ ನಮ್ಮ ದೇಹಕ್ಕೆ ಏನು ತೊಂದರೆ ಆದರೂ ಕೈ ಬೆರಳಲ್ಲೇ ಗೊತ್ತಾಗೋದು. ಈ ಕೈ ಬೆರಳು ಚಲನೆ, ಒಂದೊಂದು ಕೀಲುಗಳಿದೆ ನೋಡಿ, 1, 2, 3 ಹೀಗೆ, ಇವುಗಳನ್ನ ಒಂದಕ್ಕೊಂದು ಸಂಬಂಧ ಇದೆ. ಈ ಕೈ ಬೆರಳನ್ನ ನಾವು ಸರಿ ಮಾಡಿಕೊಂಡಾಗ ನಮ್ಗೆ ಯಾವುದೇ ರೀತಿಯ ಜೀವನದಲ್ಲಿ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರಲ್ಲ. ಬೇರೆ ಸಮಸ್ಯೆ ಅಂದ್ಕೊಳ್ಬೇಡಿ. ಆರೋಗ್ಯ ಸಮಸ್ಯೆನ ನಿವಾರಣೆ ಮಾಡಬೇಕಂದ್ರೆ ಕೂತಲ್ಲೇ ಮಾಡ್ಬೋದು ಸುಲಭವಾಗಿ. ನೋಡಿ, 10 ಬೆರಳನ್ನು ಅಗಲಿಸ್ಬೇಕು, ಈಗ ಸೇರಿಸ್ಬೇಕು. 1, 2, 3, 4 ಹೀಗೆ ಫಾಸ್ಟ್ ಮಾಡ್ತಾನೂ ಬರ್ಬೋದು, ಸ್ಲೋ ಮಾಡ್ತಾನೂ ಬರ್ಬೋದು. ಅಂದರೆ ಒಂದು 50 ಕೌಂಟ್ ಆಗಬೇಕು. ಹೀಗೆ ಇದೊಂದು ರೀತಿ ಆಯಿತು. ನೋಡಿ, ಹಿಂಗೆ ಇಟ್ಕೊಳ್ಬೇಕು. 4 ಬೆರಳು, ಹೆಬ್ಬೆರಳಿಗೆ ಮಾತ್ರ ಎಕ್ಸೈಸ್. 1, 2, 3, 4, 5, 6 ಹೀಗೆ 50 ತನಕ ಮಾಡಬೇಕು. ಆಮೇಲೆ ಮುಷ್ಟಿ ಕಟ್ಟಿ ಹೆಬ್ಬೆರಳನ್ನ ಹೀಗೆ ಮಡಿಸ್ಬೇಕು. ಮಡಿಸಿದ್ಮೇಲೆ ಮೇಲಿನ 4 ಫಿಂಗರ್ಸ್ ಇದೆಯಲ್ಲ, ಅದಕ್ಕೆ ಎಕ್ಸೈಸ್ ಫುಲ್ಲಿಗೆ. 1, 2, 3, 4, 5, 6, 7 ಹೀಗೆ 50 ರೀತಿ ಮಾಡಬೇಕು. ಆದ ನಂತರ ಮುಷ್ಟಿ ಕಟ್ಟಿ ಅಂಗೈ ಮಣಿ ಕಟ್ಟಿಗೆ ನೋಡಿಗೆ ಮೇಲೆ ಕೆಳಗೆ, ಅಪ್ ಡೌನ್, ಡ್ರೈವಿಂಗ್ ಅಂತೀವಲ್ಲ, ಸ್ಕೂಟ್ರು ಡ್ರೈವಿಂಗ್ ಮಾಡ್ತೀವಲ್ಲ ನೋಡಿಗೆ. 4, 5, 6 ಇದು ಒಂದು 50 ಮಾಡಬೇಕು. ಮಾಡಿದ್ಮೇಲೆ 4, 5 ಬೆರಳನ್ನು ಅಗಲಿಸ್ಬೇಕು. ನೋಡಿ, ಅಂಗೈ ಮಣಿ ಕಟ್ಟುಗಳು ಹಿಂಗೆ ಬಡ್ಕೊಳ್ಬೇಕು. ಹೀಗೆ 1, 2, 3, 4, 5, 6, 7, 8, 9, 10. ಆದ ನಂತರ ಈ ಬಲಗೈ ಬೆರಳಿಂದ ಎಡಗೈ ಬೆರಳಿಗೆ ಹೀಗೆ ಹೊಡಿಬೇಕು. 1, 2, 3, 4, 5, 6, 7, 8, 9, 10. ಅದೇ ರೀತಿ 1, 2, 3, 4, 5, 6, 7, 8, 9, 10. ಆದ ನಂತರ ನೋಡಿ, ಹೀಗೆ 1, 2, 3, 4, 5, 6 ಆಯಿತು. ಮೇಲೆ ಕೆಳಗೆ 1, 2, 3, 4 ಆಯಿತು. ಹಾಗೆ ಹೆಬ್ಬೆರಳು ಮಡಿಸಿ 4 ಬೆರಳನ್ನ ಮಡಿಸಿ ಈ ಅಂಗೈ ಮಣಿಕಟ್ಟನ್ನ, ಈ ಬೆರಳುಗಳನ್ನ ಹಿಂಗೆ ಸುತ್ತಿಸ್ಬೇಕು. ಹೀಗೆ ವೃತ್ತಾಕಾರವಾಗಿ ಎಡ ಹಿಂದೆ ಮುಂದೆ ಪಕ್ಕಕ್ಕೆ ಚಲಿಸ್ಬೇಕು. ಹಾಗೆ ರಿವರ್ಸ್, ಆ್ಯಂಟಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಹಾಗೆ ಮುಷ್ಟಿ ಕಟ್ಟಿದ್ದೀರ, ಕಟ್ಟಿದ ಮೇಲೆ ಅಂಗೈ ಮಣಿ ಕಟ್ಟನ್ನ ಸುತ್ತಿಸಿದ ನಂತರ ಎಲ್ಬೋ ಜಾಯಿಂಟು ನಾವು ಬಿಗಿ ಮಾಡ್ಕೊಳ್ಬೇಕಲ್ಲ, ಹೀಗೆ 1, 2, 3, 4 ಹೀಗೆ 50 ಮಾಡಬೇಕು. ಆದ ನಂತರ ಭುಜನ ನೋಡಿ, ಹಿಂಗೆ ಮೇಲೆ ಕೆಳಗೆ ಸುತ್ತಿಸ್ಬೇಕು. ಅದೇ ರೀತಿ ರಿವರ್ಸ್, ಹಿಂದಕ್ಕೆ ಮುಂದಕ್ಕೆ ಬರಬೇಕು. ಬಂದ ನಂತರ
ಎರಡು ಅಂಗೈನ ಹೀಗೆ ಲಾಕ್ ಮಾಡಿಕೊಂಡು ತಲೆ ಹಿಂಭಾಗದಲ್ಲಿ ಇಟ್ಕೊಂಡು ಹೀಗೆ ನೋಡಿ 1 2 3 ಮಾಡಿದಾಗ ಕುತ್ತಿಗೆ ಸಮಸ್ಯೆ ನಿವಾರಣೆ ಆಯಿತು. ನೋಡಿ ಎಕ್ಸ್ಟೆಂಡ್ ಆಯಿತು. ಹಾರ್ಟ್ ಎಷ್ಟು ಫ್ರೀ ಇದೆ, ಲಂಗ್ಸ್ ಫ್ರೀ ಇದೆ, ಹೊಟ್ಟೆ ಒಳಗೋಗಿದೆ. ಯಾವುದೇ ಭಾಗಕ್ಕೂ ಒಂದಕ್ಕೊಂದರಿಂದ ತೊಂದರೆ ಇಲ್ಲ, ಸುಲಭವಾಗಿದೆ. ಇದನ್ನು ಸುಲಭವಾಗಿ ಸರಳವಾಗಿ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ನೀವು ಗ್ರಹಿಸಿ ಮಾಡಬೇಕು. ಕೈಯಲ್ಲಿ ಆದದ್ದು ಮಾಡಬೇಕು. ಹಾಗೆ ಆಗಲ್ಲಪ್ಪ ಅಂದ್ರಾಗ ನೀವು ಫೋರ್ಸ್ ಮಾಡಿ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಗೆ ಎಷ್ಟು ಸುಲಭ ಅನಿಸುತ್ತೋ ನಾನು ಮಾಡ್ತೀನಿ ಅಂತ ನಿಮಗೆ ವಿಶ್ವಾಸ ಬಂದು 100ಕ್ಕೆ 100ರಷ್ಟು ಕಾನ್ಫಿಡೆನ್ಸ್ ಬಂದಾಗ ಈ ವ್ಯಾಯಾಮಗಳನ್ನ ಮಾಡಿ. ಸ್ವಲ್ಪ ತೊಂದರೆ ಆದರೆ ಇನ್ನೊಂದ್ಸಲಿ ನೋಡಿ ಯಾರ್ದನ ಗುರುಗಳು ಮಾರ್ಗದರ್ಶನ ಪಡೆದು ಮಾಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದೇ ಆಗುತ್ತಾ ಒಂದೇ ಮಾಡಿ, 2 ಆಗುತ್ತಾ 2 ಮಾಡಿ. ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.